ಇನ್ನು ಸ್ಟೇಟ್ ಕಾಂಗ್ರೆಸ್ನ ಇನ್ಸೈಡ್ ವಿಚಾರಗಳ ಬಗ್ಗೆ ಫಸ್ಟ್ ರಿಯಾಕ್ಟ್ ಮಾಡೋದೇ ಆರ್ ಅಶೋಕ್ ಅವರು ಕಾಲೆಳಿತಾ ಇದ್ರು. ಇನ್ನೀಗ ಬಿಹಾರ ಚುನಾವಣೆಯ ರಿಸಲ್ಟ್ ಅನ್ನ ನೋಡಿಕೊಂಡು ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಇದೇನಾದ್ರೂ ಕರ್ನಾಟಕ ಈ ಚುನಾವಣೆ ಇದು ರಾಜಕೀಯದ ಮೇಲೂ ಕೂಡ ಪರಿಣಾಮ ಬೀರುತ್ತಾ? ಬಿಹಾರ ಫಲಿತಾಂಶವನ್ನ ಮುಂದಿಟ್ಕೊಂಡೇ ಆರ್ ಅಶೋಕ್ ಕಾಲೆಳೆದಿದ್ದಾರೆ. ದೆಹಲಿಯ ಕೈ ನಾಯಕರಿಗೆ ಹಾಲು ಸಿದ್ದರಾಮಯ್ಯಗೆ ತುಪ್ಪ ಅಂತ ಹೇಳಿದ್ದಾರೆ. ಬಿಹಾರ ಚುನಾವಣೆ ಗೆದ್ರೆ ನಮಗೆ ವರ ಅಂತ ಡಿಕೆ ಹೇಳಿದ್ರು. ಕಾಂಗ್ರೆಸ್ ನಾಯಕ ವೀಕ್ ಆದ್ರೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ. ರಾಹುಲ್ ಗಾಂಧಿಗೆ ಪುಂಗಿ ಊದಿ ಸಿದ್ದರಾಮಯ್ಯ ಆಟ ಆಡಿಸ್ತಾರೆ. ಕಾಂಗ್ರೆಸ್ ಸೋಲಿನ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ ಇದು. ಟಿವಿ9 ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಡಿಕೆ ಕುಮಾರ್ ಏನ್ ಹೇಳಿದ್ರು ನೋಡಿ, ನನಗೆ ಬಿಹಾರ್ ಎಲೆಕ್ಷನ್ ಇದೆಯಲ್ಲ ಅದು ದೇವ್ರ ವರ ಇದ್ದಂಗೆ. ನನಗೆ ಆ ವರ ಕೊಟ್ರೆ ಬಿಹಾರ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆದ್ರೆ ನನಗೆ ವರ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಈಗ ವರ ಇಲ್ಲ, ವಾರೇ ಆಗೋಟಿದೆ. ಸೊ ನನಗನ್ಸ್ತತೆ ಈಗ ಸಿದ್ದರಾಮಯ್ಯ ಮೋರ್ ಸ್ಟ್ರಾಂಗರ್ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ ವೀಕ್ ಆಗ್ತಾ ಇದ್ದಾರೆ. ನನಗನ್ಸ್ತತೆ ಇಲ್ಲಿ ಬಹಳ ಗೊಂದಲ. ಯಾಕೆಂದ್ರೆ ಮೋಸ್ಟ್ಲಿ ವಾಂತಿ ಆಗುತ್ತೆ. ಕ್ರಾಂತಿನಿಲ್ಲ ಶಾಂತಿನಿಲ್ಲ, ವಾಂತಿ ಆಗೋಗ್ತೈತೆ ಮೋಸ್ಟ್ಲಿ. ಯಾಕಂದ್ರೆ ಕೇಂದ್ರದ ನಾಯಕತ್ವ ವೀಕ್ ಆದಂಗೆಲ್ಲ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತದೆ. ಇಟ್ಸ್ ನ್ಯಾಚುರಲ್ ಪ್ರೋಸೆಸ್, ಇಟ್ಸ್ ನ್ಯಾಚುರಲ್. ಏನು ಅದರಲ್ಲಿ ಹೊಸದೇನು ಇಲ್ಲ. ಅವ್ರು ವೀಕ್ ಆದಂಗೆ ಇವರು ಸ್ಟ್ರಾಂಗ್ ಆಗ್ತಾರೆ. ಸಿದ್ದರಾಮಯ್ಯ ಪಳಗಿರೋರಲ್ಲ, ಅವ್ರು ದೇವೇಗೌಡರ ಜೊತೆ ಆಟ ಆಡಿರೋರು, ಒಂದು 4-5 ಪಾರ್ಟಿನೆಲ್ಲ ನೋಡ್ಕೊಂಬಂದಿದ್ದಾರೆ. ಅವ್ರಿಗೆ ಯಾವ್ಯಾವ ಪಾರ್ಟಿಯಲ್ಲಿ ಹೆಂಗೆ ಆಟ ಆಡಿಸ್ಬೇಕು ಅಂತ ಒಂದು ಆವಾಡಿಗರು ಅಂತಾರಲ್ಲ, ಹಂಗೆ ಗೊತ್ತಿದೆ ಅವ್ರಿಗೆ ಆವಾಡ್ಸೋದು ಹೆಂಗೆ ಅಂತ ಗೊತ್ತಿದೆ. ಕಾಂಗ್ರೆಸ್ಗೆ ರಾಹುಲ್ ಗಾಂಧಿಗೆ ಈ ಆವಾಡ್ಸಲ್ಲ, ಹಂಗೆ ಆಡಿಸ್ತಾರೆ ನೋಡಿ ಅವರು. ಡಿ.ಕೆ. ಶಿವಕುಮಾರ್ ಸರ್ ಕರ್ನಾಟಕದಲ್ಲಿ ಸರ್ ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ಯಾರು ನೀವು ಅದಕ್ಕೂ ಖುಷಿ ಸಂಬಂಧ ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ಯಾರು ನೀವು ಅದಕ್ಕೂ ಖುಷಿ ಸಂಬಂಧ ನೀವು ಸ್ಟ್ರಾಂಗ್ ಆದ್ರೆ ಸರ್ ಕರ್ನಾಟಕದಲ್ಲಿ ಸರ್ ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ಯಾರು ನೀವು ಅದಕ್ಕೂ ಖುಷಿ ಸಂಬಂಧ ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ಯಾರು ನೀವು ಅದಕ್ಕೂ ಖುಷಿ ಸಂಬಂಧ ನೀವು ಸ್ಟ್ರಾಂಗ್ ಆದ್ರೆ ಸರ್ ಕರ್ನಾಟಕದಲ್ಲಿ ಸರ್ ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ಯಾರು ನೀವು ಅದಕ್ಕೂ ಖುಷಿ ಸಂಬಂಧ ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ಯಾರು ನೀವು ಅದಕ್ಕೂ ಖುಷಿ ಸಂಬಂಧ. ನೋಡಿ, ಆರ್ ಅಶೋಕ್ ಮಾತನಾಡಿದ್ದನ್ನ ಗಮನಿಸಿದ್ರಿ ನೀವು. ಅದಕ್ಕೆ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಬಿಹಾರದಲ್ಲಿ ಈ ರೀತಿಯಾಗಿ ರಿಸಲ್ಟ್ ಬಂತು, ಅದರಿಂದ ಕರ್ನಾಟಕದಲ್ಲಿ ಏನೋ ಆಗ್ಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಅನ್ನೋ ರೀತಿಯಾಗಿ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ರು. ಹೆಚ್ಚಿಗೆ ಮಾತನಾಡಿಲ್ಲ ಅವ್ರ ಮಾಧ್ಯಮದ ಜೊತೆಗೆ. ಬಟ್ ಆರ್ ಅಶೋಕ್ ಅವರು ಬಿಹಾರ ಚುನಾವಣೆಯ ರಿಸಲ್ಟ್ ಅನ್ನ ನೋಡ್ಕೊಂಡೇನೆ ಕಾಂಗ್ರೆಸ್ನ ಕಾಲೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಡಿಕೆ ಅವರ ಈ ಹಿಂದಿನ ಹೇಳಿಕೆಯನ್ನ ಕೂಡ ನೆನಪಿಸ್ಕೊಂಡ್ರು. ಇದೀಗ ಈ ರೀತಿಯಾಗಿ ರಿಸಲ್ಟ್ ಬಂದಿರೋದು ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಶಕ್ತಿ ಆಯ್ತು, ಅಥವಾ ಕುರ್ಚಿ ಬಹಳ ಭದ್ರ ಆದಾಗ ಆಯ್ತು ಅನ್ನೋ ರೀತಿಯಾಗಿ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ಈ ಕ್ರಾಂತಿ ಮಾತುಗಳನ್ನ ಬಹಳ ತಿಂಗಳುಗಳಿಂದ ನಾವು ಕೇಳ್ಕೊಂಡು ಬರ್ತಾ ಇದ್ವಿ. ಬಿಹಾರ ಚುನಾವಣೆ ಆದ್ಮೇಲೆ ಏನೋ ಆಗ್ಬಿಡುತ್ತೆ ಅನ್ನೋ ರೀತಿಯಾಗಿತ್ತು. ಬಟ್ ಈ ರಿಸಲ್ಟ್ ಅನ್ನ ನೋಡ್ಕೊಂಡು ಏನೂ ಆಗಿಲ್ಲ, ವಿಪಕ್ಷಗಳಿಗೆ ಆಹಾರ ಆಯ್ತಾ? ಏನ್ ಗೊತ್ತಾಗ್ತಾ ಇದೆ ಪ್ರಸನ್ನ? ಚೈತ್ರಾಂಚನ್, ಈಗ ಬಿಹಾರದ ಫಲಿತಾಂಶ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳ ಮೇಲೆ ನೇರವಾದಂತ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಒಂದಷ್ಟು ಆಫ್ಟರ್ ಇಫೆಕ್ಟ್ಸ್ ಮಾತ್ರ ಖಂಡಿತವಾಗಿಯೂ ಇದ್ದೇ ಇದೆ. ಬಿಹಾರದ ಫಲಿತಾಂಶವನ್ನ ನೋಡಿಕೊಂಡು ಇಲ್ಲಿನ ಬೆಳವಣಿಗೆಗಳ ಮೇಲೆ ಕಣ್ಣು ಹಾಯಿಸೋದಕ್ಕೆ ರಾಹುಲ್ ಗಾಂಧಿ ಅವರು ಮತ್ತು ಅವರ ಆಪ್ತ ವಲಯದವರು ಯಾರೆಲ್ಲ ಥಿಂಕ್ ಟ್ಯಾಂಕ್ಗಳಿದ್ರು ಅವರು ನಿರ್ಧಾರವನ್ನ ಮಾಡಿದ್ರು. ಅಲ್ಲಿಯ ಫಲಿತಾಂಶದ ಆಧಾರದ ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡುವಂತಹ ಅವಕಾಶಗಳಿತ್ತು. ಸಚಿವ ಸಂಪುಟ ಪುನರ್ರಚನೆ ಇರಬಹುದು, ಅಥವಾ ನಾಯಕತ್ವ ಬದಲಾವಣೆ ಇರಬಹುದು, ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಇರಬಹುದು, ಈ ಎಲ್ಲ ವಿಚಾರಗಳ ಮೇಲೆ ಒಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡುವಂತಹ ಅವಕಾಶಗಳಿತ್ತು, ಆ ಸಾಧ್ಯತೆಗಳಿತ್ತು. ಆದ್ರೆ ಈಗ ಬಂದಂತಹ ಫಲಿತಾಂಶ ಕಾಂಗ್ರೆಸ್ನ ಮಾನಸಿಕವಾಗಿ ಸ್ಥೈರ್ಯವನ್ನ ಕುಗ್ಗಿಸುವಂತಹ ಫಲಿತಾಂಶ ಬಂದಿದೆ. ಇದೇ ಕಾರಣಕ್ಕೋಸ್ಕರ ಇದೀಗ ತಕ್ಷಣಕ್ಕೆ ಕರ್ನಾಟಕದ ಬೆಳವಣಿಗೆಗಳ ಮೇಲೆ ರಾಹುಲ್ ಗಾಂಧಿ ಅವರಾಗ್ಲಿ ಎಐಸಿಸಿ ನಾಯಕರಾಗ್ಲಿ ತಮ್ಮ ಗಮನವನ್ನ ಹರಿಸ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಇದೇ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅನ್ನುವಂತ ಮರುಪ್ರಶ್ನೆಯನ್ನ ಹಾಕ್ತಿದ್ದಾರೆ. ಅಂದ್ರೆ ತಕ್ಷಣಕ್ಕೆ ಯಾವುದೇ ರೀತಿಯ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳೋದಿಲ್ಲ ಅನ್ನುವಂತ ಒಂದಷ್ಟು ಮೆಸೇಜ್ ಪಾಸ್ ಆಗಿದೆ. ಅಲ್ಲಿಯ ಫಲಿತಾಂಶ ಎಐಸಿಸಿಗೆ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಟ್ಟಿದ್ರೆ ಇಲ್ಲಿ ಬೇಕಾದಂತ ಬದಲಾವಣೆಗಳನ್ನ ಮಾಡೋದಕ್ಕೆ ಎಲ್ಲ ಒಂದ್ ಕಡೆ ಒಂದು ವೇದಿಕೆ ಕ್ರಿಯೇಟ್ ಆಗ್ತಾ ಇತ್ತು. ಆದ್ರೆ ಆ ವೇದಿಕೆ ಈಗ ಕ್ರಿಯೇಟ್ ಆದಂತೆ ಕಂಡು ಬರ್ತಾ ಇಲ್ಲ. ಸಹಜವಾಗಿ ಬಿಹಾರದ ಫಲಿತಾಂಶದ ಬಳಿಕ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಗೊಂದಲಗಳು ತಾರಕಕ್ಕೇರಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಸಹಜವಾಗಿಯೇ ವಿರೋಧ ಪಕ್ಷ ಬಿಜೆಪಿ ಇಟ್ಕೊಂಡಿದೆ. ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಧ್ವನಿಯನ್ನ
ಜೋರಾಗಿ ಎತ್ತರಿಸ್ತಾರೆ, ಸಿದ್ದರಾಮಯ್ಯನವರು ಅದಕ್ಕೆ ವಿರೋಧಿಸ್ತಾರೆ. ಈ ರೀತಿಯ ಒಂದಷ್ಟು ಲೆಕ್ಕಾಚಾರಗಳನ್ನ ಸಹಜವಾಗಿಯೇ ಬಿಜೆಪಿ ಹಾಕೊಂಡಿತ್ತು. ಆದರೆ ಇದೀಗ ಫಲಿತಾಂಶದ ಬಳಿಕ ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಎಲ್ಲ ಒಂದ್ ಕಡೆ ಸ್ಟೇಟಸ್ ಕೋ ಮೇಂಟೈನ್ ಮಾಡುವಂತಹ ರೀತಿಯಲ್ಲಿ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಬಹುದೇನೋ ಅನ್ನುವಂಥ ಲೆಕ್ಕಾಚಾರವನ್ನ ಬಿಜೆಪಿ ಹಾಕಿಕೊಂಡಿದೆ. ಇದೇ ಕಾರಣಕ್ಕೋಸ್ಕರ ಬಿಜೆಪಿ ಕಾಂಗ್ರೆಸ್ ಅನ್ನ ಲೇವಡಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಮಾತಿನಲ್ಲಿ ವ್ಯಕ್ತವಾಗ್ತಾ ಇದ್ದಂಥದ್ದು ಅದೇ ಅಭಿಪ್ರಾಯ. ಎಲ್ಲ ಒಂದ್ ಕಡೆ ಈ ದಾಳವನ್ನ ಹೇಗೆ ಬಳಸ್ಕೋಬೇಕೋ ಹಾಗೆ ಬಳಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಚತುರರಾಗಿದ್ದಾರೆ ಅನ್ನುವಂಥ ಅರ್ಥದಲ್ಲಿಯೇ ಆರ್ ಅಶೋಕ್ ಅವರು ಮಾತನಾಡಿದರು. ಸಹಜವಾಗಿ ಬಿಜೆಪಿಗೆ ಇದು ಒಂದು ರೀತಿಯಲ್ಲಿ ಬಿಹಾರದ ಖುಷಿಯೂ ಹೌದು. ಕಾಂಗ್ರೆಸ್ನಲ್ಲಿ ಗೊಂದಲಗಳು ಕ್ರಿಯೇಟ್ ಆದರೆ ಆ ರಾಜಕೀಯವನ್ನು ಪಡೆದುಕೊಳ್ಬಹುದು ಅನ್ನುವಂಥ ಕಾಯ್ತಾ ಇದ್ದಂತಹ ಬಿಜೆಪಿಗೆ ಒಂದು ಕಡೆ ನಿರಾಸೆ ಕೂಡ ಮುಂದಿನ ದಿನಗಳಲ್ಲಿ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಚೈತ್ರ, ಪ್ರಸನ್ನ ಇಲ್ಲಿ ಕೆಲವೊಂದು ಟೀಕೆಗಳು ಇದಕ್ಕೂ ಮುಂಚಿತವಾಗಿ ಸಿಎಂ ಬಗ್ಗೆ ಕೇಳಿ ಬರ್ತಾ ಇತ್ತು. ಇಲ್ಲಿಂದ ಎಲ್ಲ ಸಚಿವರುಗಳ ಜೊತೆ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಹಣನ, ಅದನ್ನ ತಗೊಂಡೋಗಿ ಬಿಹಾರಕ್ಕೆ ಕೊಡ್ತಾರೆ, ಅವ್ರ ಕುರ್ಚಿ ಗಟ್ಟಿ ಮಾಡ್ಕೊಳ್ತಾರೆ. ಇದು ಮಾತುಗಳು, ಟೀಕೆಗಳು ಬಹಳ ಕೇಳಿ ಬರ್ತಾ ಇತ್ತು. ಬಟ್ ಈ ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ ನಿಜಕ್ಕೂ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಗೆ ಬಂದಿರುವಂತ ಕಂಟಕ ಅನ್ನೋ ದೂರ ಆಯ್ತು ಅಂತ ಹೇಳ್ಬೋದಾ ಪ್ರಸನ್ನ? ಚೈತ್ರ, ಬಿಹಾರದ ಜಾತಿ ಲೆಕ್ಕಾಚಾರಗಳು ಬೇರೆ ಇದಾವೆ, ಕರ್ನಾಟಕದ ಅಹಿಂದದ ಕ್ಯಾಲ್ಕುಲೇಷನ್ಗಳು ಬೇರೆ ಇದಾವೆ. ಅಹಿಂದ ವರ್ಗವನ್ನ ಇಲ್ಲಿ ಪ್ರಬಲವಾಗಿ ಮುಂದಿಟ್ಕೊಂಡು ಸಿದ್ದರಾಮಯ್ಯನವರು ಗೇಮ್ ಪ್ಲಾನ್ ಅನ್ನ ಮಾಡೋದಕ್ಕೆ ಅವಕಾಶಗಳಿದಾವೆ. ಆದ್ರೆ ಬಿಹಾರದಲ್ಲಿ ಆ ರೀತಿಯ ಒಬ್ಬ ಪ್ರಬಲ ನಾಯಕ ಅಲ್ಲಿ ಮೇಲೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವರ ವರ್ಚಸ್ಸನ್ನ ಬಿಹಾರದಲ್ಲಿ ಬಳಸ್ಕೊಳ್ಳುವಂತ ಅವಕಾಶವನ್ನು ಕೂಡ ಕಾಂಗ್ರೆಸ್ ಮಾಡಿಕೊಡ್ಲಿಲ್ಲ. ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಸಿದ್ದರಾಮಯ್ಯನವರಾಗಲಿ ಬಿಹಾರದ ಚುನಾವಣೆಯಲ್ಲಿ ನೇರವಾಗಿ ತಮ್ಮ ಕಾಂಟ್ರಿಬ್ಯೂಷನ್ ಅನ್ನ ಕೊಡಲಿಲ್ಲ. ಆದರೆ ಈ ಒಂದು ಪರಿಣಾಮದ ಮೂಲಕ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ತಮ್ಮ ಒಂದು ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಏನೆಲ್ಲ ದಾಳವನ್ನು ಉಳಿಸೋದಕ್ಕೆ ಅವಕಾಶ ಇದೆಯೋ ಅದಕ್ಕೆ ಬಿಹಾರದ ಫಲಿತಾಂಶ ಪೂರಕವಾಗಿ ಇದ್ದಂತೆ ಕಂಡು ಬರ್ತಾ ಇದೆ. ಸಹಜವಾಗಿ ಬಿಹಾರದಲ್ಲಿ ಅಕಸ್ಮಾತ್ ಕಾಂಗ್ರೆಸ್ಗೆ ಒಂದಷ್ಟು ಲೀಡ್ ಬಂದಿದ್ದೇ ಆಗಿದ್ರೆ, ಕನಿಷ್ಠ 30-40 ಸೀಟನ್ನಾದರೂ ಕಾಂಗ್ರೆಸ್ ಗೆದ್ದಿದ್ದೇ ಆದರೆ, ಉಳಿದಂತಹ ಚುನಾವಣಾ ಆಯೋಗದ ಮೇಲೆ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪಕ್ಕೂ ಕೂಡ ಕರ್ನಾಟಕ ಒಂದು ಬೂಸ್ಟ್ ಕೊಟ್ಟಂತೆ ಆಗ್ತಾ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಬೇರೆಯದೇ ತೆರನಾಗಿದೆ. ಸಿದ್ದರಾಮಯ್ಯನವರು ಮೇಲೆ ಅಥವಾ ಅವರ ಸ್ಥಾನವನ್ನ ಬಲಪಡಿಸಿಕೊಳ್ಳೋದಕ್ಕೆ ಬಿಹಾರಕ್ಕೆ 300 ಕೋಟಿ 400 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿ ರಾಜಕೀಯ ಆರೋಪವನ್ನ ಬಿಜೆಪಿ ಮಾಡಿದಾಗಲೂ ಕೂಡ ಬಿಜೆಪಿಯ ಆರೋಪಗಳನ್ನ ನೇರವಾಗಿ ಅಲ್ಲಗಳೆಯುವಂತ ಕೆಲಸವನ್ನ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಜೊತೆಗೆ ಕಾಂಗ್ರೆಸ್ಗೆ ಅಥವಾ ಎಐಸಿಸಿಗೆ ಒಂದು ಬೆಂಬಲವಾಗಿ ನೈತಿಕವಾಗಿ ಸ್ಥೈರ್ಯವನ್ನ ಕೊಟ್ಟಂತದ್ದು ಕರ್ನಾಟಕದ ಕಾಂಗ್ರೆಸ್. ಇದೀಗ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಒಂದಷ್ಟು ಪ್ರಯೋಗವನ್ನ ಮಾಡೋದಕ್ಕೆ ಎಐಸಿಸಿ ಹೊರಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಪಂಚರಾಜ್ಯದ ಚುನಾವಣೆ ಬರುತ್ತೆ. ಕೇವಲ ಈ ಡಿಸೆಂಬರ್ ಕಳೆದ ಬಳಿಕ ಪಂಚರಾಜ್ಯಗಳ ಚುನಾವಣೆಯನ್ನು ಕೂಡ ಫೇಸ್ ಮಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲ ಒಂದು ಕಡೆ ಕರ್ನಾಟಕದ ಕಾಂಗ್ರೆಸ್ನ ವಿಚಾರದಲ್ಲಿ ಕಾಂಗ್ರೆಸ್ ಎಚ್ಚರಿಕೆ ಹೆಜ್ಜೆ ಇಡುವಂತ ಸಾಧ್ಯತೆಗಳಿದಾವೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.